ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಕ್ಯೂಟ್ ಆಗಿರುವಂತಹ ವರಮಹಾಲಕ್ಷ್ಮಿಯ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಗ್ರೀನ್ ಕಲರು, ಪಿಂಕ್ ಬಾರ್ಡ್ರು ಮತ್ತು ಪಿಂಕ್ ಪಲ್ಲು ಬರುವಂತಹ ಸೀರೆಯನ್ನು ವರಮಹಾಲಕ್ಷ್ಮಿಗೆ ಇವತ್ತು ನಾನು ಉಡಿಸ್ಲಿಕ್ಕೆ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಸೀರೆ ತುಂಬ ಚೆನ್ನಾಗಿದೆ. ಇದು ಪಲ್ಲು, ಇದು ಉಡುಪದರು. ಉಡುಪದರಿಂದ ನಾನು ಹಾಫ್ ಫೋಲ್ಡನ್ನಾಗಿ ಮಾಡಿಕೊಂಡು ಫಸ್ಟು ಸೇಫ್ಟಿ ಪಿನ್ ಸಹಾಯದಿಂದ ಸೆಕ್ಯೂರ್ ಮಾಡ್ಕೋತೀನಿ. ನೋಡ್ರಿ, ಇಲ್ಲಿ ಹಾಫ್ ಫೋಲ್ಡ್ ಆಗಿ ಸೀರೆ ಪೂರ್ತಿ 3ರಿಂದ 4 ಹತ್ರ ನೀವು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಫೋಲ್ಡಿಂಗಲ್ಲಿ ಸೀರೆ ಡಿಸ್ಟರ್ಬ್ ಮಾಡಲ್ಲ. ಆದ್ದರಿಂದ ಫಸ್ಟ್ ನೀವು ಈ ರೀತಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, 3 ಪಿನ್ ಹಾಕ್ತೆ ನಾನು ಇವಾಗ. ಸೆರಗ್ ಹತ್ರ 2 ಬಾರ್ಡ್ರನ್ನು ಸೇರಿಸಿ ಮತ್ತೊಂದು ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡಿಕೊಂಡೆ. ಇವಾಗ ನಾನು ನೆರಿಗೆಗಳನ್ನು ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಎರಡೂ ಕಡೆಯೂ ನೀಟಾಗಿ ನೆರಿಗೆಗಳು ಕೂಡ್ತವೆ. ಸೇಫ್ಟಿ ಪಿನ್ ಹಾಕಲಿಲ್ಲಪ್ಪ ಅಂದರೆ ನೆರಿಗೆಗಳು ಸ್ವಲ್ಪ ಬಾರ್ಡ್ರ್ ಕಡೆ ಡಿಸ್ಟರ್ಬ್ ಮಾಡ್ತವೆ. ಆದ್ದರಿಂದ ನೀವು ಫಸ್ಟು ಹಾಫ್ ಫೋಲ್ಡನ್ನಾಗಿ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೀವು ಚಿಕ್ಕದಾಗಿ ಈ ರೀತಿ ನೆರಿಗೆಗಳನ್ನು ಮಾಡಿ, ನೆರಿಗೆಗಳು ಎಷ್ಟು ಜಾಸ್ತಿಯಾಗಿ ಸಿಗ್ತವೋ ಅಷ್ಟು ವರಮಹಾಲಕ್ಷ್ಮಿಗೆ ನೀಟಾಗಿ ಸೀರೆ ಕೂಡ್ತದೆ. ಆದ್ದರಿಂದ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಸೆರಗಿನ ಕಡೆಯಿಂದ 1.5 ಮೀಟರ್ನಷ್ಟು ಬಟ್ಟೆ ಬಿಟ್ಟು ಉಳಿದಿದ್ದನ್ನೆಲ್ಲ ನಾನು ನೆರಿಗೆಗಳನ್ನಾಗಿ ಮಾಡ್ಕೋತೀನಿ. ಇಷ್ಟು ನೀವು ಫೋಲ್ಡಿಂಗನ್ನು ಮಾಡಲಿಕ್ಕೆ, ಸೀರೆ ಫೋಲ್ಡಿಂಗನ್ನು ಮಾಡಲಿಕ್ಕೆ 5 ನಿಮಿಷ ಸಾಕು. ಹಬ್ಬದ ಹಿಂದಿನ ದಿನ ಈ ರೀತಿ ನೀವು ಫೋಲ್ಡಿಂಗನ್ನು ಮಾಡಿಟ್ರೆ ಹಬ್ಬದ ದಿನ ಡ್ರೇಪಿಂಗಿಗೆ ತುಂಬ ಈಸಿ ಆಗುತ್ತೆ. ಆದ್ದರಿಂದ ನೀಟಾಗಿ ಒಂದು ಸಾರಿ ಈ ರೀತಿ ಫೋಲ್ಡಿಂಗನ್ನು ಮಾಡಿ ಎತ್ತಿಟ್ಬಿಡಿ. ನಿಮಗೆ ನೆರಿಗೆಗಳನ್ನು ಹಿಡಿಲಿಕ್ಕೆ ಟಫ್ ಅನಿಸಿದರೆ ನೀವು ಒಂದು ಸಾರಿ ಲಾಕ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನೀವು ಎಕ್ಸ್ಟ್ರಾ ನೆರಿಗೆಯನ್ನು ಸಹ ಹಾಕ್ಕೋಬಹುದು. ನೋಡಿ, ಇಲ್ಲೇ ನೆರಿಗೆಗಳು ಹಾಕಿದ್ದು ಮುಗೀತು. ಇವಾಗ ನಾನು ಅವನ್ನು ನೀಟಾಗಿ ಒಂದು ಸಾರಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿ ನೀಟಾಗಿ ಎಲ್ಲೂ ನೆರಿಗೆಗಳು ಜರುಗಿ ಹಿಂದೆ ಕುಳಿಬಾರ್ದು ಅಂತ ಈ ರೀತಿ ನೀಟಾಗಿ ಒಂದು ಸಾರಿ ಜೋಡಿಸ್ಕೊಂಡು ನಾನು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಮಿಡಲು ಸಹ ಜೋಡಿಸ್ಕೊಂಡು ನೆರಿಗೆಗಳನ್ನು ಜೋಡಿಸಿ ಮತ್ತೊಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡೆ. ಇವಾಗ ಪಲ್ಲು ಪೋರ್ಷನ್ನಿಂದ ನಾನು ನೆರಿಗೆಗಳನ್ನು ಮಾಡ್ತೀನಿ. ನಾವು ಸೀರೆಯನ್ನು ಹಾಫ್ ಫೋಲ್ಡ್ ಮಾಡಿದ್ದೀವಲ್ವ, ಇಲ್ಲಿ ಭಾಳ ಅಂದರೆ 3ರಿಂದ 4 ನೆರಿಗೆ ಅಷ್ಟೇ ನಮಗೆ ಸಿಗೋದು. ಎರಡು, 3, 4 ಫೋಲ್ಡಿಂಗು ನಮಗೆ ಸಿಗ್ತವೆ. ಇಷ್ಟು ಸಿಕ್ಕರೆ ಸಾಕು. ಈಗ ಇವನ್ನು ನೀಟಾಗಿ ಒಂದು ಸಾರಿ ಜೋಡಿಸ್ಕೊಂಡು ನಾನು ಸೆರಗಿನ ತುದಿಗೆ ಒಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದೆ. ಮತ್ತು 1 ಮೀಟ್ರ್ನಷ್ಟು ಬಿಟ್ಟು ಇನ್ನೊಂದು ಹತ್ರ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿಕೊಂಡು ಸೀರೆಯನ್ನು ನೀಟಾಗಿ ಈ ರೀತಿ ಫೋಲ್ಡಿಂಗನ್ನು ಮಾಡಿ ಎತ್ತಿಡ್ತೀನಿ. ಇವಾಗ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋಣ. ನಾನು ಒಂದು ಟೇಬಲ್ ಮೇಲೆ ಬಿಳಿ ಬಟ್ಟೆ ಹಾಕಿ ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಸಹ ಇಟ್ಟಿದ್ದೀನಿ. ಇದಕ್ಕೆ ನಾನು ಅಷ್ಟದಳ ರಂಗೋಲಿಯನ್ನು ಸಹ ಹಾಕ್ತಾ ಇದ್ದೀನಿ. ನೀವು ರಂಗೋಲಿ ಹಾಕಲಿಕ್ಕೆ ಬರಲ್ಲ ಅಂದರೆ ನೀವು ಅಕ್ಕಿಯನ್ನು ಹಾಕ್ಬೋದು. ನಾನಿಲ್ಲಿ ಅಷ್ಟದಳ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ವರಮಹಾಲಕ್ಷ್ಮಿಗೆ ಅಷ್ಟದಳ ರಂಗೋಲಿ ಮತ್ತು ಕಮಲದ ಹೂವಿನ ರಂಗೋಲಿ ಅಂದರೆ ತುಂಬಾ ಇಷ್ಟ. ನಾನು ರಂಗೋಲಿ ಹಾಕಿದ್ದಾಯಿತು. ಇವಾಗ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮೇಲೆ ನಾನು ಸ್ಟೀಲ್ ಡಬ್ಬವನ್ನು ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲಪ್ಪ ಅಂದರೆ ಈ ರೀತಿ ನೀವು ಸ್ಟೀಲ್ ಡಬ್ಬವನ್ನು ಸಹ ಇಡ್ಬೋದು. ಅದರ ಮೇಲೆ ನಾನು ಬ್ಲೌಸ್ ಪೀಸನ್ನು ಹಾಕಿದ್ದೀನಿ. ಅದು ಯಾಕೆ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಈಗ ನಾನು ನೆರಿಗೆಗಳಿಗೆ ಹಾಕಿದಂತಹ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿಕೊಂಡು ಈ ರೀತಿ ನೀಟಾಗಿ ಒಂದು ಸಾರಿ ನೆರಿಗೆಗಳನ್ನು
ಜೋಡಿಸ್ಕೋತಾ ಇದ್ದೀನಿ. ಒಂದು ಅರ್ಧ ಇಂಚು 1 ಇಂಚು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ನೀವು ನೆರಿಗೆಗಳನ್ನು ನೀಟಾಗಿ ಫಸ್ಟು ಹರ್ಕೊಳ್ಳಿ. ಸ್ಟ್ಯಾಂಡ್ ಮೇಲೆ ಫಸ್ಟು ಡಬ್ಬದ ಮೇಲೆ ಹರ್ಕೊಂಡ್ಮೇಲೆ ಕೆಳಗೆ ಜೋಡಿಸ್ಕೊಳ್ಳಿ. ನಾನು ಡಬ್ಬದ ಮೇಲೆ ಬಟ್ಟೆ ಹಾಕ್ತೆ ಯಾಕಪ್ಪ ಅಂದರೆ ನಾವು ಈ ರೀತಿ ಉಡಿಸಿ ಇದ್ರ ಮೇಲೆ ಪ್ಲೇಟ್ ಇಟ್ಟು ಆಮೇಲೆ ಕೊಡವನ್ನು ಕೂಡಿಸ್ತೀವಿ. ಕೊಡದಲ್ಲಿ ಧಾನ್ಯ ಅಥವಾ ನೀರನ್ನು ತುಂಬಿರ್ತೀವಲ್ಲ ಆ ಡಬ್ಬೆಯ ಒಂದು ಕಂಠಕ್ಕೆ ನೆರಿಗೆಗಳು ಬಂದಾಗ ಬಿಂದಿಗೆಯ ಭಾರಕ್ಕೆ ಅವು ಡ್ಯಾಮೇಜ್ ಆಗಬಾರ್ದು ಅಂತ ನಾನು ಬ್ಲೌಸ್ ಪೀಸನ್ನು ಡಬ್ಬೆ ಕಂಠಕ್ಕೆ ಬಾಕ್ಸಿನ ಕಂಠಕ್ಕೆ ಹಾಕಿದ್ದೀನಿ. ನೀವು ಈ ರೀತಿನೇ ಹಾಕ್ಕೊಳ್ಳಿ. ನಂತರ ನಾನು ಸೀರೆ ಉಡಿಸಿದ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಪ್ಲೇಟ್ ಮೇಲೆ ಅಕ್ಷತೆಗಳನ್ನು ಹಾಕಿ ಒಂದು ಬಿಂದಿಗೆಯನ್ನು ಇಟ್ಟೆ. ಫಸ್ಟ್ ಒಂದು ಬಿಂದಿಗೆಯನ್ನು ಇಟ್ಟಿದ್ದೆ, ಅದು ಸ್ವಲ್ಪ ದೊಡ್ಡದು ಅನ್ನಿಸ್ತು. ಆದ್ದರಿಂದ ಅದನ್ನು ತೆಗೆದು ಸಣ್ಣದೊಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. ಇವಾಗ ಸರ್ಗನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಫಸ್ಟು ಬಲಬದಿಯಿಂದ ಎಡಕ್ಕೆ ಸೆರಗನ್ನು ಹಾಕ್ಕೊಂಡ್ಮೇಲೆ ನಂತರ ಹಿಂದಿಂದ ಸೆರಗನ್ನು ಮುಂದಕ್ಕೆ ತಗೊಳ್ಳಿ. ತಗೊಂಡ ನಂತರ ನಾವು ಸೇಫ್ಟಿ ಪಿನ್ನನ್ನು ಹಾಕಿರ್ತೀವಲ್ಲ ಅವನ್ನ ರಿಮೂವ್ ಮಾಡಿಕೊಂಡು ಈ ರೀತಿ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಳ್ಳಿ. ಈಗ ಸೆರಗಿನ ಅಂಚಿಗೆ ಹಾಕಿದ್ದ ಪಿನ್ನನ್ನು ಸಹ ರಿಮೂವ್ ಮಾಡಿ ಸೆರಗನ್ನು ಸಹ ಈ ರೀತಿ ನೀಟಾಗಿ ಹರ್ಕೊಂಡು ನೀವು ಸೊಂಟಕ್ಕೆ ಒಂದು ಡಾಬನ್ನು ಕಟ್ಟಿ ನಂತರ ಇಲ್ಲಿ ಬಿಂದಿಗೆ ಕಾಣದೇ ಇರೋ ಥರ ನೆರಿಗೆಗಳನ್ನು ಜೋಡಿಸ್ಕೊಂಡು ಗುಂಡು ಪಿನ್ನಿನ ಸಹಾಯದಿಂದ ನೀವು ನೆರಿಗೆಗಳು ಜರುಗದಂತೆ ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಬಿಂದಿಗೆ ಕಂಠಕ್ಕೆ ಒಂದು ನೆಕ್ಲೆಸನ್ನು ಹಾಕ್ತೆ. ನಂತರ ಇನ್ನೊಂದು ಸ್ವಲ್ಪ ದೊಡ್ಡದು ನೆಕ್ಲೆಸನ್ನು ಹಾಕ್ತೆ. ಲಕ್ಷ್ಮಿ ಆಭರಣ ಪ್ರಿಯೆ ಆದ್ದರಿಂದ ಎಷ್ಟು ಆಭರಣ ಹಾಕಿದ್ರೂ ಕಮ್ಮಿನೇ. ನೀವು ಎಷ್ಟು ಆಭರಣ ಹೆಚ್ಚಿಗೆ ಹಾಕ್ತಿರೋ ಅಷ್ಟು ಅಲಂಕಾರ ಹೆಚ್ಚಿಗೆ ಆಗುತ್ತೆ, ಅಷ್ಟು ಚೆಂದ ಆಗುತ್ತೆ. ನಾನಿಲ್ಲಿ 3 ಸರಗಳನ್ನು ಬಳಸಿದ್ದೀನಿ ನೋಡಿ. ಈ ರೀತಿ ಕಾಣ್ತಾ ಇದೆ ಇವಾಗ. ನಂತರ ಕಳಸಕ್ಕೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ನಂತರ ಮುಖಪದ್ಮವನ್ನು ಸಹ ಇಡ್ತಾ ಇದ್ದೀನಿ. ಮುಖಪದ್ಮ ಮುಂದಕ್ಕೆ ಬರಬಾರ್ದು ಅಂತ ಹಿಂದಕ್ಕೆ ವಾಲ್ಬಿಡುತ್ತೆ. ಸ್ವಲ್ಪ ಮುಂದೆ ಬಾಗಬೇಕು ಅಂತ ಒಂದು ಏನಾರ ನೀವು ತೆಂಗಿನಕಾಯಿ ಮತ್ತು ಮುಖಪದ್ಮದ ನಡುವೆ ಇಡಬೇಕಾಗುತ್ತೆ. ನಂತರ ಚಕ್ರವನ್ನು ಸಹ ಇಟ್ಟಿದ್ದೀನಿ ನಾನಿಲ್ಲಿ. ನಂತರ 2 ಫ್ಲವರ್ ವಾಸನ್ನು ಆ ಕಡೆ ಈ ಕಡೆ ಇಟ್ಟ ಮೇಲೆ 2 ಮಾಲೆಯ ಅಲಂಕಾರಗಳನ್ನು ಸಹ ಮಾಡಿದ್ದೀನಿ ನೋಡಿ. ಇಷ್ಟು ಮಾಡಿದರೆ ನಿಮ್ಮದು ವರಮಹಾಲಕ್ಷ್ಮಿಯ ಒಂದು ಸಾಧಾರಣ ಒಂದು ತಯಾರಿ ಮುಗಿದ ಹಾಗೇನೆ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.